ಇದು ಸ್ಪೆಷಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವಾಗ ಟ್ರೆಂಡ್ ನಡೀತಿರೋದು. ಆಮೇಲೆ ಇದರಲ್ಲಿ 2 ಕಲರ್ ಬರುತ್ತೆ. ಓಕೆ, ಆರೆಂಜ್ ಒಂದು ಬರುತ್ತೆ, ಆಮೇಲೆ ಪಿಂಕ್ ಶೇಡ್. ವಾವ್, 2 ಕಲರ್ ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಆಮೇಲೆ ಲೋಟಸ್ ಬರುತ್ತೆ. ಈ ಲೋಟಸ್ ಇದಕ್ಕೆ ಕಾಂಬಿನೇಷನ್ ಆಗುತ್ತೆ. ಹೌದು. ನಮಸ್ತೆ. ಏನೋ ಹೊಸದಾಗಿ ಮಾಡ್ತಾ ಇದ್ದೀರಾ, ಕ್ರಿಯೇಟಿವ್ ಆಗಿ ಏನ್ ಮಾಡ್ತಾ ಇದ್ದೀರಾ? ಹೌದು, ಇವಾಗೆ ಸದ್ಯಕ್ಕೆ ವುಲನ್ ರಂಗೋಲಿ ಬರ್ತಾ ಇದೆ. ಇದು ರೀಯೂಸೇಬಲ್, ಹ್ಯಾಂಡ್ ಮೇಡ್ ಇದೆ. ಓಕೆ, ನೀವು ಮನೆಯಲ್ಲಿ ಕುತ್ಕೊಂಡು ಬಿಸ್ನೆಸ್ ಮಾಡ್ಬೋದು, ಆ ತರ ಇದೆ. ಓಕೆ. ಆಮೇಲೆ ಹಬ್ಬಕ್ಕೆ ಏನು ನಿಮ್ ಮನೆಗೆ ಗಲೀಜಾಗಲ್ಲ, ಆ ತರ ಒಂಥರ ಮ್ಯಾಟ್ ತರ ಯೂಸ್ ಮಾಡಬಹುದು. ಇನ್ನ ಹೆಚ್ಚು ಕಲೆಕ್ಷನ್ ಇದೆಯಾ ನಿಮ್ಮ ಹತ್ರ? ಹೌದು. ಓಕೆ, ತೋರಿಸ್ತೀರಾ ನಮ್ಗೆ? ಶೋರ್ ತೋರಿಸ್ತೀನಿ, ಬನ್ನಿ. ಇನ್ನ ಓಮ್ಗಳು ಜಾಸ್ತಿ ಮಾಡಿಟ್ಟಿದ್ದೀರಾ, ಸೂಪರ್ ಆಗಿದೆ ಮ್ಯಾಮ್. ಹೌದು ಹೌದು. ಓಕೆ, ಇದೆಲ್ಲ ಇನ್ನ ಜಾಸ್ತಿ ಇದೆಯಾ ನಿಮ್ಮ ಹತ್ರ? ಜಾಸ್ತಿ ಇದೆ, ಕಲೆಕ್ಷನ್ಸ್ ತುಂಬಾ ಇದೆ. ಪ್ರೈಸ್ ನೋಡಿ 40 ಇಂದ ಸ್ಟಾರ್ಟ್ ಆಗಿ ಬಿಡುತ್ತೆ. ಓಕೆ, 40 ರೂಪೀಸ್. 40 ರೂಪೀಸ್ ಇಂದ ಒನ್ ಪೀಸ್ ಆಗುತ್ತೆ. ಇದ್ರ ಮೇಲೆ ನೀವು ಐಡಲ್ ಇಡಬಹುದು, ಗಣೇಶನ ಮೂರ್ತಿ ಇಡಬಹುದು, ಸಾಯಿಬಾಬಾದ್ ಇಡಬಹುದು, ಈ ತರ ಪೂಜೆದಲ್ಲಿ ಇಡಬಹುದು. ಇಲ್ಲಾಂದ್ರೆ ನೀವು ವೇಸ್, ಅದು ಚಿಕ್ಕದ ವೇಸ್ ಇದ್ರೆ ಇಡಬಹುದು, ಫ್ಲವರ್ ಪಾಟ್ ತರ. ಇದ್ರಲ್ಲಿ ಕಲರ್ಸ್ ಬೇರೆ ಬೇರೆ, ನೀವು ಯಾವ ಹೇಳ್ತೀರಾ ಕಲರ್ಸ್ ಅದ್ರಲ್ಲಿ ಮಾಡ್ಕೊಡ್ತೀರಾ. ಓಕೆ. ಆಮೇಲೆ ಇದು ಒಂದು ದಿಯಾ ಸ್ಟ್ಯಾಂಡ್ ತರ ಬರುತ್ತೆ. ದೀಪ ಚೆನ್ನಾಗಿ ಮಾಡಿದೀರಾ, ಸುತ್ತಲೂ ಲೇಸ್ ಎಲ್ಲ ಕೊಟ್ಟಿದ್ದೀರಾ. ಹೌದು. ಆಮೇಲೆ ಇದು ನಮಗೆ ಶುಭ ಲಾಭ ಅಂತೀವಲ್ಲ, ಇದು ಹ್ಯಾಂಗಿಂಗ್ ತರನು ಮಾಡಬಹುದು ನೀವು. ಓಕೆ, ಶುಭ ಲಾಭ. ಸೊ ಈ ತರ ಹ್ಯಾಂಗಿಂಗ್ ಮಾಡ್ಕೋಬಹುದು ನೋಡಿ, ತುಂಬಾ ಚೆನ್ನಾಗಿರತ್ತೆ. ಇದು ಶುಭ ಲಾಭ. ಆಮೇಲೆ ದೇವ್ರ ಮನೆಯಲ್ಲಿ ಇದು ಬರೀ ಓಂ ಅಂತ ಹಚ್ಬಹುದು. ಹೌದಲ್ವಾ? ಒಬ್ಬೊಬ್ರು 1 ಕೇಳ್ತಾರೆ, ಒಬ್ಬೊಬ್ರು 2 ಕೇಳ್ತಾರೆ. ನೀವು 2 ಹಚ್ಬಹುದು, ತಗೋಬಹುದು, ಇಲ್ಲಾಂದ್ರೆ 1 ತಗೋಬಹುದು. ಓಕೆ, ಇದೆಲ್ಲ ಕೊರಿಯರ್ ಕಳಿಸ್ತೀರಾ ಅಥವಾ ಇಲ್ಲೇ ಬಂದು ತಗೋಬೇಕಾ, ಹೇಗಿದೆ ಮ್ಯಾಮ್ ಇದೆಲ್ಲ? ಇಲ್ಲ, ಆನ್ಲೈನ್ ಸರ್ವಿಸ್ ಇದೆ. ನಿಮಗೆ ಕೊರಿಯರ್ ಮಾಡ್ತೀವಿ, ಆದ್ರೆ ಶಿಪ್ಪಿಂಗ್ ಎಕ್ಸ್ಟ್ರಾ ಆಗುತ್ತೆ. ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ. ಶಿಪ್ಪಿಂಗ್ ಚಾರ್ಜಸ್ ಎಲ್ಲೇ ಇದ್ರು ಆಲ್ ಓವರ್ ಇಂಡಿಯಾ ಕಳಿಸ್ಕೊಡ್ತೀರಾ? ಆಲ್ ಓವರ್ ಇಂಡಿಯಾ. ಈಗ ಆಕ್ಚುಲಿ ನನಗೆ US ಹೋಗಿದೆ ಒಂದು ಸೆಟ್, JP ನಗರದಲ್ಲಿ, ಬೆಂಗಳೂರಲ್ಲಿ JP ನಗರ್ಗೆ ಹೋಗಿದೆ, ಅರಕೆರೆಗೆ ಹೋಗಿದೆ. ಆಮೇಲೆ ಒಂದು ಪಾರ್ಸಲ್ ಚೆನ್ನೈಗೆ ಹೋಗಿದೆ. ಆಕ್ಚುಲಿ ಇದು ಸ್ಮಾಲ್ ಬಿಸ್ನೆಸ್ ಆಗಿದ್ದಕ್ಕೆ ಕಾರಣ ಹಾಬಿ ಮಾಡ್ಕೊಂಡು ಫಸ್ಟ್ ನನಗೆ ಅಂತ ಮನೆಗೆ ಮಾಡ್ಲಿಕ್ಕೆ ತಗೊಂಡ್ ಬಂದಿದ್ ಪ್ರಾಡಕ್ಟ್ಸ್ ಇವಾಗ ಇದು ಒಂದು ದೊಡ್ಡ ಸ್ಕೇಲ್ ದಲ್ಲಿ ಬೆಳೀತಾ ಇದೆ, ಬಿಸ್ನೆಸ್ ದಲ್ಲಿ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಆಕ್ಚುಲಿ ಎಲ್ಲಾ ಲೇಡೀಸ್ಗೆ ಆರ್ಟ್ ಅಂಡ್ ಕ್ರಾಫ್ಟ್ ಅಂದ್ರೆ ಇಷ್ಟ, ಮನೆ ಡೆಕೋರೇಷನ್ ಮಾಡ್ಲಿಕ್ಕೆ ಇಷ್ಟ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲರವರೆಗೂ ತಲುಪ್ಲಿ ಅಂತ ಇದು ಮಾಡ್ತಾ ಇದ್ದೆ. ಓಕೆ, ಸೊ ಇದರಲ್ಲಿ ಡಿಸೈನ್ಸ್ ನೋಡೋಣ. ಡಿಸೈನ್ಸ್ ನೋಡಿ, ವೆರೈಟೀಸ್ ಇದೆ. ಯಾವಾಗ ನೀವು ಮಾಡಕ್ ಕೂಡ್ತೀರಾ ನಿಮಗೆ ಆಟೋಮೆಟಿಕ್ಲಿ ಕ್ರಿಯೇಟಿವಿಟಿ ನಿಮ್ಮೇಲೇನೆ ಜಾಸ್ತಿ ಆಗಿಬಿಡುತ್ತೆ. ನಾನು 4-5 ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದೆ, ಇವಾಗ ಆಲ್ಮೋಸ್ಟ್ 35 ಡಿಸೈನ್ಸ್ ನನ್ನ ಹತ್ರ ಇದೆ. ಹೌದು, ಅಂಡ್ ಇದು ಮಲ್ಟಿಪರ್ಪಸ್ ಯೂಸ್, ನಾಟ್ ಓನ್ಲಿ ನೀವು ಬರೀ ಹಬ್ಬಕ್ಕಂತಲ್ಲ, ನೀವು ಆಕ್ಚುಲಿ ಇದು ಪೀಸ್ ಇದೆ, ನೀವು ಟಿಪಾಯ್ ಮೇಲೆ ಹಾಕಬಹುದು, ಎಂಟ್ರೆನ್ಸ್ ದಲ್ಲಿ ಇಡಬಹುದು, ದೇವ್ರ ಮನೆ ಮುಂದೆ ಇಡಬಹುದು, ವಾಲ್ ಮೇಲೇನು ಸ್ಟಿಕ್ ಮಾಡಬಹುದಲ್ವಾ? ಚೆನ್ನಾಗಿರತ್ತೆ. ಇದು 200 ರೂಪೀಸ್. 200 ರೂಪೀಸ್ ಒನ್ ಪೀಸ್ ಇರುತ್ತೆ, ಹ್ಯಾಂಡ್ ಮೇಡ್ ಇರುತ್ತೆ. ಇದು 150. ಓಕೆ, ಸೊ ಸ್ಟಿಕ್ ಬಂದಿದೆ. ಇದು 200 ಬರುತ್ತದೆ. ಇದೆಲ್ಲನೂ ನಿಮಗೆ ಕಲರ್ ಕಾಂಬಿನೇಷನ್ ಬೇರೆ ಬೇರೆ ಮಾಡ್ಕೊಡ್ಬೋದು. ಓಕೆ, ಸಿಂಗಲ್ ಬೇಕಾದ್ರೆ ತಗೋಬಹುದು, ಪೇರ್ ಬೇಕಾದ್ರೆ ಸಿಂಗಲ್ ತಗೋಬಹುದು, ಪೇರ್ ಕೂಡ ತಗೋಬಹುದು. ಕಲರ್ ಆಪ್ಷನ್ಸ್ ಇದೆ ನೋಡಿ, ಆಪ್ಷನ್ ಇದೆ. ಇದು ಮಲ್ಟಿ ಕಲರ್, ವೆರಿ ನೈಸ್. ಬೇಸ್ ಕೂಡ ಇರುತ್ತೆ ಕೆಲವೊಂದಕ್ಕೆ. ಅದೇ ಪ್ರೀಮಿಯಂ ಕ್ವಾಲಿಟಿ, ಅದೇ ಹೇಳೋದು, ಕ್ವಾಲಿಟಿ ಚೆನ್ನಾಗಿದ್ರೆ ಪ್ರಾಡಕ್ಟ್ ನಿಮ್ಗೆ ಚೆನ್ನಾಗಿರುತ್ತೆ. ಹೌದು, ಅದರಲ್ಲಿ ಇದು ಒಂದು ಬರುತ್ತೆ, ಇದು 250 ಬರುತ್ತೆ. ಇದೊಂದು ತುಂಬಾ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ಸ್ ಬರುತ್ತೆ. ನನಗಂತೂ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ರೆಡ್ ಅಂಡ್ ಯೆಲ್ಲೋ, ಇದು ಜಾಸ್ತಿ ಮೂವಿಂಗ್ ಇದೆ. ರೆಡ್ ಯೆಲ್ಲೋ ವಿತ್ ಬಾರ್ಡರ್ ಬಂದು ಗ್ರೀನ್ ಬರುತ್ತೆ. ಇದು ಚಿಕ್ಕದು ಬರುತ್ತೆ, ಇದು 150 ಬರುತ್ತೆ. 150. ಇವನ್ ನೀವು ದೀಪದ ಕಂಬ ಇರುತ್ತಲ್ಲ, ಅದು ಕೂಡ ಇದ್ರ ಮೇಲೆ ಇಟ್ಕೋಬಹುದು, ಕಾಣುತ್ತೆ. ಅದೇ. ಆಮೇಲೆ ಇದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ಆಕ್ಚುಲಿ ಮೆಜರ್ಮೆಂಟ್ ಮಾಡ್ತೀವಿ. ಆಮೇಲೆ ಇದರಲ್ಲಿ ನೋಡಿ ಒಂದೇ ಕಲರ್ ಇಲ್ಲ, ಕಲರ್ ಕಾಂಬಿನೇಷನ್ ಜಾಸ್ತಿ. ಕಲರ್ ಕಾಂಬಿನೇಷನ್ ಜಾಸ್ತಿ ಅಂದ್ರೆ ಕೆಲಸನೂ ಜಾಸ್ತಿ ಇರುತ್ತೆ. ಆಮೇಲೆ ಕೆಲಸ ಜಾಸ್ತಿ ಅಂದ್ರೆ ಸ್ವಲ್ಪ ಪ್ರೈಸಸ್ ಸ್ವಲ್ಪ ಹೈ ಹೋಗುತ್ತೆ. ಆದ್ರೂ ಇದು 350 ಇದೆ. ಚೆನ್ನಾಗಿದೆ ಅಲ್ವಾ? 350 ಎಲ್ಲ ಅಂದ್ರೂ. ಅಂಡ್ ಇದು ಎಷ್ಟೋ ವರ್ಷ ಇಟ್ಕೋಬಹುದು ನೀವು, ಹಾಗೆ ಇಡೋದು ಮತ್ತೆ ತೆಗೆಯೋದು. ಇವಾಗ ಇದು ಆಕ್ಚುಲಿ ಕುರಿಯರ್ ಮಾಡ್ಬೇಕು. ಟ್ರೆಂಡ್ ಬರೋದು ಲೋಟಸ್ ವರಮಹಾಲಕ್ಷ್ಮಿಗೆ ಬಲ್ಕ್ ಆರ್ಡರ್ ತಗೊಂಡಿದ್ದಾರೆ. ಆಕ್ಚುಲಿ ಜಾಸ್ತಿ ಹೋಗಿದೆ, ನನಗೆ ಅದೇ ಒಂದೊಂದು ಪೀಸ್ ಇಟ್ಕೊಂಡಿದೀನಿ ಎಲ್ಲರಿಗೆ ತೋರಿಸ್ಲಿಕ್ಕೆ ಅಂತ. ಆಮೇಲೆ ಇದು ಆಸನನೂ ಬರುತ್ತೆ, ಗಣೇಶ ಕೂಡ್ಸಕ್ಕೆ ಬರುತ್ತೆ. ಬೇರೆ ದೇವರ ಐಡಲ್ ಕೂಡ ನೀವು ಇಟ್ಕೊಳ್ಬಹುದು. ಇದು ಹಾಫ್ ಸರ್ಕಲ್ ಅನ್ಬಹುದು ಇದಕ್ಕೆ, ಇಲ್ಲಾಂದ್ರೆ ದೀಪ ಇಡಬಹುದು ಇದ್ರ ಮೇಲೆ. ಈ ತರ ಗೋಡೆ ಸೈಡ್ಗೂ ಇಡಬಹುದು. ಇದರಲ್ಲಿ ವೆರೈಟೀಸ್ ಸ್ವಲ್ಪ ಜಾಸ್ತಿ ಇದೆ ನನ್ನ ಹತ್ರ. ಚೆನ್ನಾಗಿ ಮಾಡಿದೀರಾ. ಅದು ಗೋಡೆ ಸೈಡ್ಗೂ ಬರುತ್ತೆ ನೋಡಿ, ಅಥವಾ ನೀವು ಬಾಗಿಲ ಹತ್ರನೂ ಆ ಕಡೆ ಈ ಕಡೆ ಇಡಬಹುದು. ಇಡಬಹುದು. ಕಲರ್ಸ್ ಇದೆ ಇದರಲ್ಲಿ.
ಈ ತರ ಒಂದೊಂದ್ ಪೀಸ್ ತಗೋಬಹುದು. ಒಂದ್ ಪೀಸ್ ಮಾಡಿ ಹಿಂಗ್ ಮಾಡಬಹುದು, ಓಕೆ. ಇಲ್ಲಂದ್ರೆ ಸೈಡ್ಗೆ ಹಿಂಗ್ ಇಡಬಹುದು. ಹೆಂಗ್ ಬೇಕು ಹಾಗೆ ಯೂಸ್ ನೀವು ಡಿಸೈನ್ ಕ್ರಿಯೇಷನ್ ನೀವು ಮಾಡ್ಬೇಕು. ಹೌದು. ಇದು ಎಷ್ಟಾಗುತ್ತೆ ಮ್ಯಾಮ್ ಪರ್ ಪೀಸ್ಗೆ? ಅದು 500 ಆಗುತ್ತೆ 2 ಪೀಸ್ಗೆ. 2 ಪೀಸ್ಗೆ 500 ಆಗುತ್ತೆ. 500 ಅಂದ್ರೆ ಏನಾಗಿದೆ ಇದಕ್ಕೆ ಈ ತರ ಜಾಸ್ತಿ ದೊಡ್ಡದಾಗುತ್ತೆ ಇದು. ಹೌದಲ್ವಾ? ಸೊ ಆ ತರನು ಯೂಸ್ ನೀವು ಮಾಡ್ಕೋಬಹುದು. ಸೈಜ್ ನೋಡಿದ್ರೆ ಇದು 15 ಇಂಚ್ ಬರುತ್ತೆ. 15 ಇಂಚಸ್ ಬರುತ್ತೆ. 1 ಫೀಟ್ ಮೇಲೆ ಜಾಸ್ತಿ ಇದೆ. ಅದೇ ಫೀಟ್ ಲೆಕ್ಕ ಹೋಗುತ್ತೆ ಕೆಲಸ ಅದು. ಆಮೇಲೆ ಇದರಲ್ಲಿನೂ ಇದು ಕಲರ್ಸ್ ಬೇರೆ ಇದೆ. ಓಕೆ. ಇದು ತುಂಬಾ ಟ್ರೆಂಡ್ ಅಲ್ಲಿ ಇರೋದಿದೆ. ಹೌದಲ್ವಾ? ಚೆನ್ನಾಗಿ ಬಂದಿದೆ ನೋಡಿ. ಈ ತರ ಬರುತ್ತೆ, ಕಲರ್ಸ್ ಇದೆ ಅದರಲ್ಲಿ. ಕಲರ್ಸ್ ಕೂಡ ಸೂಪರ್ ಆಗಿದೆ. ಅಂಡ್ ಈ ತರ ನೀವು ಫುಲ್ ಮಾಡ್ಕೋಬಹುದು, ಹಾಫ್ ಕೂಡ ಮಾಡ್ಕೋಬಹುದು. 500 ಗೆ ಪೇರ್ ಬರುತ್ತೆ. ಅದು ಇದು 400. ಇದು ಎಷ್ಟು? ಅದು 500. ಇದು 500. ಇದು 400. 400 ಆಗುತ್ತೆ. ಓಕೆ. ಇದು ಆರೆಂಜ್ ಕಲರ್. ಆರೆಂಜ್ ಅದನ್ನು ಇದು ಎರಡು ಸೇಮ್ ಅಲ್ವಾ? 500 ಎರಡು ಸೇಮ್. ಇದು ಬರುತ್ತೆ ನೋಡಿ. ಓಕೆ. ಅದು 400 ಗೆ ಪೇರ್. ಇದರಲ್ಲಿ ಇದು ಕಲರ್ ಬಂದಿದೆ. ಚೆನ್ನಾಗಿದೆ. ಇದು ಒಂದು ಕಲರ್ ಇದೆ. ಓಕೆ. ಸೊ ಕಲರ್ ಆಪ್ಷನ್ ಬೇಕಾದ್ರೆ ಸಿಗುತ್ತೆ. Colour option ಕಸ್ಟಮೈಸ್ ಮಾಡ್ಕೊಡ್ತೀರಾ ಮ್ಯಾಮ್? ನಮ್ಗೆ ಯಾವ್ದಾದ್ರು ಹೌದು, ನೀವು ಕಲರ್ ಹೇಳಿ ಆ ಕಲರ್ ಕಾಂಬಿನೇಷನ್. ಇವಾಗೆ ಫುಲ್ ಒಬ್ಬೊಬ್ರು ಏನ್ ಮಾಡಿದ್ದಾರೆ, ಪೂಜಾ ರೂಮ್ ದಲ್ಲಿನೇ ಕಲರ್ ಸೆಟ್ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ರಿಗೆ ಪರ್ಪಲ್ ಇಷ್ಟ, ಒಬ್ಬರಿಗೆ ಪಿಂಕ್ ಇಷ್ಟ, ಒಬ್ಬರಿಗೆ ಇದು ಜೆಂಡು ತರಾನೇ ಯೆಲ್ಲೋ ಕಲರ್ ಇಷ್ಟ. ಯೆಲ್ಲೋ ಕಲರ್ ಥೀಮ್ ದಲ್ಲಿ ದೀಪ ಸ್ಟ್ಯಾಂಡು ಅದು ಎಲ್ಲ ಮಾಡ್ಕೊಂಡಿದ್ದಾರೆ. ದೀಪದ್ದು ಇದು ಸ್ವಸ್ತಿಕ ಶುಭ ಚಿಹ್ನೆ ಅಂತಾನೆ ನಾವು ಇಡ್ತೀವಿ ದೇವ್ರ ಮುಂದೆ. ಓಕೆ. ಇದರಿಂದಾನೇ ಎಲ್ಲ ಆರಂಭ ಆಗೋದು. ಅದಕ್ಕೆ ಇದು ಸ್ವಲ್ಪ ಜಾಸ್ತಿ ಮೂವಿಂಗ್ ದಲ್ಲಿದೆ. ಇದು ಬಂದು ನಿಮಗೆ 15 to 18 ಇಂಚ್ ಬರುತ್ತೆ. ಸೈಜ್ ಡಿಪೆಂಡ್ಸ್ ಆನ್ ನೀವು ಹೇಳಿದ ಮೇಲೆ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಕಲರ್ ಕಾಂಬಿನೇಷನ್ ಅಷ್ಟೇ. ಇವಾಗ ಎಷ್ಟು ಇಂಚ್ ಇದೆ ಮ್ಯಾಮ್ ಇದು? ಅಂದಾಜ್ 1.5 ಫೀಟ್ ಇರುತ್ತಾ? ಹೌದು, ಇದು 1.5 ಫೀಟ್ ಇದೆ. 1.5 ನೀವು ಬೇಕಾದ್ರೆ ನಿಮ್ಮ ಮನೆ ಇರುತ್ತಲ್ಲ, ಮನೆ ಮೇಲೆ ಸೈಜ್ ಮಾಡಿಕೊಡಿ. ಇದು ಎಷ್ಟಾಗುತ್ತೆ ಪ್ರೈಸ್? ಇದು 400. ಇದು ಮಲ್ಟಿ ಕಲರ್ ರಂಗೋಲಿನೇ. ರಂಗೋಲಿ ಸೈಜ್ ಇದು 2 ಫೀಟ್ ಬರುತ್ತೆ. 2 ಫೀಟ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇವಾಗ ಏನಂದ್ರೆ ಎಲ್ಲರಿಗೂ ಟೈಮ್ ಇಲ್ಲ ವರಮಹಾಲಕ್ಷ್ಮಿಗೆ. ಇದೊಂದು ಇಟ್ಬಿಟ್ರೆ ನಿಮ್ಮ ಮನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಈವನ್ ನೀವು ಎಲ್ಲಿ ಬೇಕಾದ್ರೂ ಮಲ್ಟಿಪರ್ಪಸ್ ಇದು ಫ್ರಂಟ್ ಆಫ್ ಬಾಗಿಲು ಎದುರುಗಡೆನೂ ಇಟ್ಕೋಬಹುದು, ದೇವ್ರ ಮನೆ ಎದುರುಗಡೆನೂ ಇಟ್ಕೋಬಹುದು. ಓಕೆ. ಇದು ಎಷ್ಟಾಗುತ್ತೆ ಮ್ಯಾಮ್? ಇದು 300 ಆಗುತ್ತೆ. ಓಕೆ. ಆಮೇಲೆ ಇದರಲ್ಲಿ ಸ್ಟಾರ್ಟಿಂಗ್ ಬಂದು 300ರಿಂದ ಇರುತ್ತೆ. ಹೌದು, ಇದರಲ್ಲಿ ಚಿಕ್ಕ ಸೈಜು ಇದೆ. ಆದರೆ ಡಿಪೆಂಡ್ಸ್ ಆನ್ ಸೈಜ್ ಮತ್ತೆ ಇದು ಕಲರ್ ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸ್ಕ್ರೀನ್ ಶಾಟ್ ಕಳಿಸಿ ನನಗೆ, ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ಕೊಡ್ತೀನಿ ನಿಮಗೆ. ಇವಾಗ ವರಮಹಾಲಕ್ಷ್ಮಿಗೆ ಇದು ಜಾಸ್ತಿ ಮೂವ್ ಆಗಿದೆ. ಓಕೆ. ಇದು ಎಷ್ಟು ಇಂಚ್ ಬರುತ್ತೆ? ಇದು 23 ಇಂಚ್ ಬರುತ್ತೆ ಇದು ಆಕ್ಚುಲಿ. ಓಕೆ. ಆಮೇಲೆ ಇದು ಕ್ಯೂಟ್ ಆಗಿದೆ ನೋಡಿ, ಸ್ಕ್ವೇರ್. ಇದರಲ್ಲಿ ನಿಮಗೆ ಕಲರ್ ಕಾಂಬಿನೇಷನ್ ಸಿಗುತ್ತೆ. ಆರೆಂಜ್ ಸಿಗುತ್ತೆ, ಮ್ಯಾಂಗೋ ಕಲರ್ ಸಿಗುತ್ತೆ, ಬೇರೆ ಬೇರೆ ಕಲರ್ ಸಿಗುತ್ತೆ. ಈ ತರ ನೀವು ಸ್ಕ್ರೀನ್ ಶಾಟ್ ಕಳಿಸಿ, ಆಮೇಲೆ ಡೀಟೇಲ್ ಆಗಿ ನಾವು ಹೇಳ್ತೀನಿ. ಓಕೆ. ಸೈಜ್ಗಳ ಮೇಲೆ ಪ್ರೈಸ್ ಇರುತ್ತೆ ನೋಡಿ. ಸೊ ಹಾಗಾಗಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದು ಸ್ಕ್ರೀನ್ ಶಾಟ್ ಕಳಿಸಿ. ಕೆಲವೊಂದಕ್ಕೆ ಅವ್ರ ಪ್ರೈಸ್ ಕೂಡ ಆಲ್ರೆಡಿ ತಿಳಿಸಿದ್ದಾರೆ. ಅಂಡ್ ಎಲ್ಲ ಹ್ಯಾಂಡ್ ಮೇಡ್ ಇರುತ್ತೆ ನೋಡಿ. ನೋಡ್ತಾ ಇರೋ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಏನು ಸ್ಪೆಷಲ್ ಇದೆ ಹೇಳಿ ಮ್ಯಾಮ್? ಇದು ಸ್ಪೆಷಲ್ ಅಂದ್ರೆ ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ಕಟಿಂಗ್ ಜಾಸ್ತಿ ಇದೆ, ತುಂಬಾ ಸೂಕ್ಷ್ಮವಾಗಿ ಕೆಲಸ ಇದೆ. ಇದಕ್ಕೆ ಬಳ್ಳಿ ಡಿಸೈನ್ ಇದೆ. ಇದು ನೀವು ವಾಲ್ಗೂ ಸ್ಟಿಕ್ ಮಾಡಬಹುದು ಮಾಡಿ ಕೊಡ್ತಾರೆ. ಈ ತರ ಕಾರ್ನರ್ ಅಲ್ಲಿ ಇಟ್ರೆ ನಿಮ್ಗೆ 2 ಗೋಡೆಗಳು ಕೂಡ ಕವರ್ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್. ಇದ್ರಲ್ಲಿ ಚಿಕ್ಕ ಸೈಜ್ ಬೇಕು, ಇನ್ನ ದೊಡ್ಡ ಸೈಜ್ ಬೇಕಂದ್ರೆ ಮಾಡ್ಕೊಡ್ತೀರಾ? ಶೋರ್ ಮಾಡ್ಕೊಡ್ತೀವಿ. ಇದರಲ್ಲಿ ಇದೇ ಸೈಜ್ ಬರುತ್ತೆ, ಸ್ಟ್ಯಾಂಡರ್ಡ್ ಸೈಜ್. 3 ಫೀಟ್ ಅನ್ಸುತ್ತೆ ಮ್ಯಾಮ್ ಇದು? ಹೌದು, 3 ಫೀಟ್ ಅಷ್ಟು ಬರುತ್ತೆ ನೋಡಿ. ತುಂಬಾ ಚೆನ್ನಾಗಿದೆ ನೋಡಿ. ಅಂಡ್ ಎಕ್ಸಾಕ್ಟ್ಲಿ ಇದಕ್ಕೆಲ್ಲ ಪ್ರೈಸ್ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ಅವರಿಗೆ ಕಳಿಸಿ. ಕೆಲವೊಂದು ಸ್ಟಾರ್ಟಿಂಗ್ ಪ್ರೈಸಸ್ ಎಲ್ಲ ಹೇಳಿದ್ದಾರೆ. ಸೊ ಇದಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಫ್ಲವರ್ ಡಿಸೈನ್ ಬಂದಿರುತ್ತೆ, ಇನ್ನೊಂದು ಜಿಗ್ಜಾಗ್ ಡಿಸೈನ್ ಇದೆ. ಸೊ ಇದೆಲ್ಲ ಹೇಗೆ ಯೂಸ್ ಮಾಡ್ಬೋದು, ಕಾನ್ಸೆಪ್ಟ್ ಏನಿರುತ್ತೆ ಹೇಳ್ಬೋದಾ? ಇದು ನೀವು ಮೇನ್ ಎಂಟ್ರೆನ್ಸ್ ದಲ್ಲಿನೂ ಹಾಕ್ಬಹುದು. ಇಲ್ಲಾಂದ್ರೆ ದೇವ್ರ ಪೂಜೆ ಮಾಡ್ತೀವಲ್ಲ, ಐಡಲ್ ಮುಂದೆನೂ ಇಡಬಹುದು, ದೇವ್ರ ಮನೆ ಮುಂದೆ. ಇದರಲ್ಲಿ ನಿಮಗೆ ಮತ್ತೆ ದೀಪ ಸ್ಟ್ಯಾಂಡ್ ಬೇರೆ ಬರುತ್ತೆ. ಬರೀ ಈ ಫ್ಲವರ್ 2 ಬರುತ್ತೆ. ಇದನ್ನು ಸಿಂಗಲ್ ಪೀಸ್ ತಗೋಬಹುದು, ಅದು ಕಾಂಬಿನೇಷನ್ ಕೊಡಬಹುದು. ಬರೀ ಇಷ್ಟೇ ಫ್ಲವರ್ ಸೈಜ್ ಬೇಕಾದ್ರೆ ಅದು ಮಾಡ್ಕೊಡ್ತೀವಿ. ಆಪ್ಷನ್ ಇದೆ ನಿಮ್ಮ ಹತ್ರ? ಆಪ್ಷನ್ ಇದೆ. ಓಕೆ. ಸೊ ಯಾವ್ದಾದ್ರು ಪಿಕ್ಚರ್ ತೋರಿಸಿ ನಮ್ಗೆ ಅದೇ ರೀತಿ ಬೇಕು ಅಂದ್ರೆ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಶೋರ್. ಇದರಲ್ಲಿ ಯೆಲ್ಲೋ ಮತ್ತೆ ರೆಡ್ ಬರುತ್ತೆ, ಪಿಂಕ್ ಅಂಡ್ ಗ್ರೀನ್ ಬರುತ್ತೆ, ಆಮೇಲೆ ಪರ್ಪಲ್ ಬರುತ್ತೆ. ಡಿಪೆಂಡ್ಸ್. ಇನ್ನೂ ಒಂದಿದೆ ಇದರಲ್ಲಿನೇ, ಇದು ಗುಲಾಬಿ ಕಲರ್ ಇದೆ, ಡಾರ್ಕ್ ಗುಲಾಬಿ ಇದೆ. ಇದು ರಾಣಿ ಕಲರ್ ಬರುತ್ತೆ. ರಾಣಿ ಪಿಂಕ್ ಕಲರ್. ಸೊ ಇದರಲ್ಲಿ ನಿಮಗೆ ಅದೇ ಬೇರೆ 2 ಕಲರ್ಸ್ ಮಾಡಬಹುದು, ಯೆಲ್ಲೋ ಮತ್ತೆ ರೆಡ್ ಮಾಡಬಹುದು. ಆ ತರ ನೀವು ಕಲರ್ ಹೇಳಿದ್ರೆ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಇದು ಬೇರೆನೇ ಇದೆ. ಇದು ಚೌಕಿ ಮನೆ ಮೇಲೆ ಹಾಕಬಹುದು. ಚೆನ್ನಾಗಿ ಮಾಡಿದೀರಾ ನೋಡಿ. ಇದರಲ್ಲಿ ಸೈಜ್ ಬರುತ್ತೆ. ಇದು 16 ಇಂಚ್ ಇದೆ, ಇದರಲ್ಲಿ ನಿಮ್ಗೆ 18 ಇಂಚ್ ಬರುತ್ತೆ.
14 ಇಂಚ್ ಬರುತ್ತೆ. ಓಕೆ. ಇದು ನೋಡಿ, ಇದು ಲೇಯರ್ಸ್ ಬಂದಿದೆ, ಇದರಿಂದ ಇದು ತುಂಬಾ ಚೆನ್ನಾಗಿ ರಿಚ್ ಅನ್ಸುತ್ತೆ. ಆಗಿ ಕಾಣಿಸ್ತಾ ಇದೆ. ಹೌದು. ಹೌದು. ಇದು ಯಾವಾಗ ಸತ್ಯನಾರಾಯಣ ಪೂಜಾಗೆ, ಕಲಶ ಇಡಕ್ಕೆ ಓಕೆ. ಇದು ಜಾಸ್ತಿ ಹೋಗ್ತಾ ಇದೆ. ಓಕೆ. ಸೊ ಮಣೆ ಅಥವಾ ಪೀಠಗಳು ಅಂತಿರಲ್ವಾ, ಸ್ಕ್ವೇರ್ ಸೈಜ್ ಅಲ್ಲಿ ಇರುತ್ತೆ ನೋಡಿ, ಅಥವಾ ಚೌಕಿ ಮಣೆ ಅಂತ ಕರಿತೀವಿ, ಅದ್ರ ಮೇಲೆ ಇದು ಯೂಸ್ ಆಗುತ್ತೆ. ಹೌದು, ತುಂಬಾ ಚೆನ್ನಾಗಿದೆ. ಇದು ಕಸ್ಟಮೈಸ್ ಬೇಕಾದ್ರೂ ಕೂಡ ಮಾಡ್ಕೊಡ್ತೀವಿ. ಇದರಲ್ಲಿ ಕಲರ್ ಕಾಂಬಿನೇಷನ್ ಸಿಗುತ್ತೆ ನಿಮಗೆ. ಓಕೆ. ಎಲ್ಲೋ ಸಿಗ್ಬಹುದು. ಕಸ್ಟಮೈಸ್ ಬಲ್ಕ್ ಆರ್ಡರ್ ಇದ್ರೆ ಅಟ್ಲೀಸ್ಟ್ ನಮಗೆ 7 to 8 ಡೇಸ್ ಬೇಕು. Okay. ಇಲ್ಲಾಂದ್ರೆ ಮುಂಚೆ ನೀವು 4-5 ಡೇಸ್ ಅಲ್ಲಿ ರೆಡಿ ಮಾಡ್ಕೊಡ್ತೀವಿ. Okay. ಸಿಂಗಲ್ ಪೀಸ್ ಇದ್ರೆ 4-5 ಡೇಸ್ ಅಲ್ಲಿ ಕೊಡ್ತೀವಿ. ಬಲ್ಕ್ Okay. ಆರ್ಡರ್ ಇದ್ರೆ 7 to 8 ಡೇಸ್ ಸಿಗುತ್ತೆ. ಓಕೆ. ಆಮೇಲೆ ಬೆಂಗಳೂರಲ್ಲಿ ನಿಮಗೆ ನೆಕ್ಸ್ಟ್ ಡೇ ಅವ್ರ 3rd ಡೇ ಸಿಗ್ಬಹುದು. ಓಕೆ. ಆಮೇಲೆ ಆಚೆ ಬೇಕಾದ್ರೆ ಸಿಟಿಯಿಂದ ಬೇರೆ ಇದ್ರೆ ನಿಮಗೆ 4 to 5 ಡೇಸ್ 5 ಡೇಸ್ ಆಗುತ್ತೆ. ಮೇನ್ ಆಕ್ಚುಲಿ ಕೊರಿಯರ್ ಅಲ್ಲಿ ಕಳ್ಸೋಕೆ ಟೈಮ್ ಆಗುತ್ತೆ. ಕೊರಿಯರ್ ದಲ್ಲಿ ಕಳ್ಸಕ್ ಟೈಮ್ ಆಗುತ್ತೆ. ನಾವ್ ಹೇಳಿರ್ತೀವಿ, ಆ ಟೈಮ್ ದಲ್ಲಿ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಇದು ಬೇಡ ಅಂತ 1-2 ಡೇಸ್ ಎಕ್ಸ್ಟ್ರಾ ಹೇಳ್ತೀರಾ. ಮನೇಲಿ ಕುಂತ್ಕೊಂಡು ಹೆಣ್ಮಕ್ಳು ಟಿವಿ ನೋಡ್ತಿರ್ತಾರೆ ಅಥವಾ ಟೈಮ್ ಹೋಗಲ್ಲ ಅಂತಿರ್ತಾರೆ, ಅಂತವ್ರಿಗೆಲ್ಲ ಏನಾದ್ರೂ ನೀವು ಗೈಡ್ಲೈನ್ಸ್ ಮಾಡ್ಬೋದಾ, ಅಥವಾ ನಿಮ್ ಕಡೆಯಿಂದ ಏನು ಹೇಳ್ತೀರಾ? ಆಕ್ಚುಲಿ ನಾವು ಇಂಡಿಯನ್ ಕಲ್ಚರಲ್ಲಿ ರಂಗೋಲಿಗೆ ತುಂಬಾ ಮಹತ್ವ ಇದೆ. ರಂಗೋಲಿ ಹಾಕಬೇಕು, ದಿನಾಲೂ ಹಾಕ್ಬೇಕು. ಮುಂಚೆದವ್ರು 2 ಟೈಮ್ ಹಾಕ್ತಿದ್ರು. ಇವಾಗ ಒಬ್ಬೊಬ್ರಿಗೆ 1 ಟೈಮು ಹಾಕಕ್ ಸೌಡಿಲ್ಲ, ಟೈಮ್ ಇಲ್ಲ. ಲೈಫ್ ಸ್ಟೈಲ್ ಎಲ್ಲರದು ಚೇಂಜ್ ಆಗಿಬಿಟ್ಟಿದೆ. ಹೌದು. ಆಮೇಲೆ ಮನೆಗಳು ಅಪಾರ್ಟ್ಮೆಂಟ್ ದಲ್ಲಿ ಇರೋದ್ರಿಂದ ಪ್ಲೇಸ್ ಇಲ್ಲ. ಹೌದು. ನನಗೆ ಹಿಂಗ ಅನ್ಸುತ್ತೆ, ಅಟ್ ಲೀಸ್ಟ್ ನೀವು ಮನೆಯಲ್ಲಿ ಏನಾದ್ರೂ ನಮಗೆ ಓಮ್ ಆಗ್ಲಿ, ಸ್ವಸ್ತಿಕ್ ಆಗ್ಲಿ, ಚಿಕ್ಕ ರಂಗೋಲಿ ಆಗ್ಲಿ ಇಟ್ರೆ ಅದೊಂದು ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ. ಹೌದು, ಲಕ್ಷಣನೇ ಬೇರೆ ಇರುತ್ತೆ ಮನೆಯಲ್ಲಿ. ಓಕೆ. ಆಮೇಲೆ ಎಲ್ಲ ಆಕ್ಚುಲಿ ಕಲರ್ಸ್, ನಾವು ಇವಾಗ ನೀವು ಎಲ್ಲರೂ ಕಲರ್ಸ್ ಅಂದ್ರೆ ಜಾಸ್ತಿ ಇಷ್ಟ. ಹೌದು. ಇವಾಗ ನಾ ಮಾಡೋತಿರೋದು ಹಾಬಿ ಅಂತ 2-3 ಪೀಸ್ ಮಾಡಿದೆ. ಅದು ಹಾಬಿ ಇವಾಗ ನನ್ ದೊಡ್ಡ ಬಿಸ್ನೆಸ್ ದಲ್ಲಿ ಕನ್ವರ್ಟ್ ಆಗಿದೆ. ಖುಷಿ ಆಗ್ತಾ ಇದೆ. ಇದು ಜಾಸ್ತಿ ದೊಡ್ಡದಾಗ್ಬೇಕು ಅಂತ ಆಸೆ ಇದೆ. ಆಮೇಲೆ ಮನೆಯಲ್ಲಿ ಅವರಿಗೆ ಒಬ್ಬೊಬ್ರಿಗೆ ಟೈಮ್ ಪಾಸ್ ಆಗ್ತಾ ಇಲ್ಲ, ಒಬ್ಬೊಬ್ರಿಗೆ ಏನೇನೋ ರೆಸ್ಪಾನ್ಸಿಬಿಲಿಟಿ ಬೇರೆ ಬೇರೆ ಇದೆ. ಖಂಡಿತ. ಆದ್ರೆ ನನಗೆ ಹಿಂಗ ಅನ್ಸುತ್ತೆ, ನಿಮ್ಗೋಸ್ಕರ ನಿಮ್ಗೆ ಅಂತ ಏನೋ ಮಾಡ್ಬೇಕಾದ್ರೆ ಅಟ್ ಲೀಸ್ಟ್ ನೀವು ಇರೋ ಟೈಮ್ ದಲ್ಲಿ 1-2 ಗಂಟೆ ನಿಮ್ಗಾಗಿ ಕೊಟ್ಬಿಡಿ. ಏನೋ ಒಂದ್ ಹೊಸದ್ ಮಾಡ್ತೀರಾ, ಹಂಗ ಆಸೆ ಇದೆ. ನೀವು ಜಾಸ್ತಿ ಟೈಮ್ ಬೇಡ ಅಂತಂದ್ರು ನಾವು ಮೊಬೈಲ್ ಹಿಡ್ಕೊಂಡ್ರೆ 2 ಗಂಟೆ ಹೆಂಗ್ ಹೋಗುತ್ತೆ ಗೊತ್ತಾಗಲ್ಲ. ರೀಲ್ಸ್ ನೋಡ್ತಿರ್ತೀವಿ, ಯೂಟ್ಯೂಬ್ ನೋಡ್ತಿರ್ತೀವಿ. ಬೆಟರ್ ನೀವು ಯಾವ್ದೋ ಒಂದ್ ಕೆಲ್ಸಕ್ಕೆ ಯೂಸ್ ಮಾಡಿ. ಅದರಿಂದ ಒಂದು ಏನಂತೀರಾ, ಮನೆಯಲ್ಲಿ ಕೂತ್ಕೊಂಡು ಒಂದು ಅರ್ನಿಂಗ್ ಮಾಡಬಹುದು. ಹೌದು. ಇದು ಇವಾಗ ನನಗೆ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಗಿದೆ. ನಾ ಚಿಕ್ಕದ್ರಲ್ಲಿ ಮಾಡಿದ್ರೆ ಇದು ದೊಡ್ಡದಾಗಿದೆ. ಇವಾಗ ಇದಕ್ಕಿಂತ ದೊಡ್ಡ ಮಾಡ್ಬೇಕಂದ್ರೆ ನನಗೆ ಕ್ಲಾಸಸ್ ತಗೋಬೇಕು. ಟೈಮ್ ಕಡಿಮೆ ಇದೆ. ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಕೇಳ್ತಾ ಇದ್ದಾರೆ. ಆರ್ಡರ್ ಡಿಸ್ಪ್ಯಾಚ್ ಮಾಡೋದೇ ಜಾಸ್ತಿ ಟೈಮ್ ಆಗ್ತಾ ಇದೆ. ಈ ಹಬ್ಬ ಆದ್ಮೇಲೆ ಎಲ್ಲರೂ ರಿಲ್ಯಾಕ್ಸ್ ಆಗ್ತಾರೆ. ಆಮೇಲೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಒಳ್ಳೇದಾಗ್ಲಿ ಮ್ಯಾಮ್. ಸೊ ನಿಮ್ಮಿಂದ 4 ಜನ ಹೆಣ್ಮಕ್ಳಿಗೂ ಕೂಡ ಒಳ್ಳೇದಾಗತ್ತೆ. ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಾ. ಮತ್ತೆ ಯಾರಿಗಾದ್ರೂ ಈ ರೀತಿ ಫ್ಲವರ್ಸ್ ರಂಗೋಲಿ ಮಾಡೋದು ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇವರು ಟ್ರೈನ್ ಕೂಡ ಮಾಡ್ತಾರೆ. ಹೌದು, ಇದು ಮಟೀರಿಯಲ್ ಕಿಟ್ ಎಲ್ಲ ನಾನೇ ಕೊಡ್ತೀನಿ. ಅದು ಆಕ್ಚುಲಿ ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮಗೆ. ಕ್ಲಾಸ್ ಟೈಮಿಂಗು 11 ಗಂಟೆಯಿಂದ 5 ಗಂಟೆ ಇರೋದು. ಒಂದಿನ ಮಾತ್ರ ಇರುತ್ತೆ. ಆಮೇಲೆ ಆನ್ಲೈನ್ ಇನ್ನು ಸ್ಟಾರ್ಟ್ ಮಾಡಿಲ್ಲ, ಆಫ್ಲೈನ್ ಮಾಡ್ತಾ ಇದ್ದೀನಿ ಹಬ್ಬ ಆದ್ಮೇಲೆ. ಆಮೇಲೆ ಮಟೀರಿಯಲ್ ಬೇಕಂದ್ರೆ ಇದಕ್ಕೆ ಬೇಕಾಗೋ ಮಟೀರಿಯಲ್ ಎಲ್ಲ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಬೇಸ್ ಆಗಿರ್ಬೋದು, ಮೇಲ್ಗಡೆ ಬರುವಂತ ಫರ್ ಇರುತ್ತೆ, ಗ್ಲೂ ಗನ್ಸ್ ಎಲ್ಲ ಇವರೇ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಹೇಗೆ ಇದನ್ನ ಮಾಡೋದು ಹೇಳ್ಕೊಡ್ತೀರಾ? ಒಂದೇ ನನ್ನ ಕಡೆನೇ ಎಲ್ಲಾನು ತಗೋಬಹುದು. ನಿಮ್ಗೆ ಬೇರೆ ಬೇರೆ ಕಡೆ ಹೋಗಕ್ಕೆ ತಗೊಂಡ್ ಬರಕ್ಕೆ ಇದು ಇಲ್ಲ. ಅದು ಕೂಡ ಒಂದೇ ದಿನ ವೀಕೆಂಡ್ ಇಡ್ತೀರಾ ಅನ್ಕೊಂಡಿದ್ದೀನಿ. ಹೌದು, ವೀಕೆಂಡ್ ದಲ್ಲೇ ಮೋಸ್ಟ್ಲಿ ಇಟ್ಟಿರ್ತೀನಿ. ಎಲ್ಲ ಆಲ್ ಲೇಡೀಸ್ ಆರ್ ಫ್ರೀ ಇನ್ ದ ವೀಕೆಂಡ್ ಓನ್ಲಿ. ಅದಕ್ಕೆ ವೀಕೆಂಡ್ಸ್ ದಲ್ಲೇ ಇಟ್ಟು ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ. ನಮ್ಮ ಹತ್ರ ತುಂಬಾ ಶಕ್ತಿ ಇದೆ. ನಮ್ಮಲ್ಲಿ ಪೇಷನ್ಸು ಜಾಸ್ತಿ ಇದೆ. ನಾವು ಎಷ್ಟೋ ಏನೇನೋ ಮಾಡ್ಕೊಂಡು ಬಂದಿದೀವಿ. ನಮಗಂತ ಟೈಮ್ ತೆಗಿತಾ ಇರ್ಲಿಲ್ಲ. ಒಂದು ಆಪರ್ಚುನಿಟಿ ಅಂತ ತಿಳ್ಕೊಳ್ಳಿ. ನಿಮ್ ಕಲೆಯನ್ನು ಹೊರಗೆ ತಗೊಂಡ್ ಬನ್ನಿ. ಇದೇ ಕಲೀರಿ ಅದೇ ಕಲೀರಿ ಅಂತಿಲ್ಲ. ಕುಕಿಂಗ್ ಮಾಡಬಹುದು, ಆಮೇಲೆ ರಂಗೋಲಿ ಮಾಡಬಹುದು, ಪೇಂಟಿಂಗ್ ಮಾಡಬಹುದು, ಏನಾದ್ರೂ ಮಾಡಿ. ಆದ್ರೆ ನೀವು ಟೈಮ್ ಪಾಸ್ ಮಾಡೋಕ್ಕಿಂತ ಟೈಮ್ ಯೂಸ್ ಮಾಡಿ ಅಂತ ಯೂಸ್ ಮಾಡ್ಬೇಕು. ಹೌದು. ಸೊ ಅವಾಗ ಈ ರೀತಿ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಜಸ್ಟ್ ಮೇಡಮ್ ಕಾನ್ಸೆಪ್ಟೇ ಇರಲಿಲ್ಲ, ಅವರು ಮನೆಗಂತ ಮಾಡಿಕೊಂಡು ಇವಾಗ ಬಿಸ್ನೆಸ್ ಅನ್ನ ಇದು ರನ್ ಮಾಡ್ತಾ ಇದ್ದಾರೆ. ಅಂಡ್ ಬರೀ ಅವ್ರು ಮಾಡೋದಲ್ಲದೆ ನಿಮ್ಗೂ ಕೂಡ ಟ್ರೈನಿಂಗ್ ಕೊಟ್ಟು ನಿಮ್ಗೂ ಕೂಡ ಬಿಸ್ನೆಸ್ ಮಾಡೋದನ್ನ ಕಲಿಸ್ಕೊಡ್ತಾ ಇದ್ದಾರೆ. ಆಮೇಲೆ ನಾವು ಬೆಳೀತಾ ಇರುವಾಗ ನನ್ನ ಜೊತೆ ಇನ್ನು 4 ಕೈಗಳು ಬಂದ್ರೆ ಚೆನ್ನಾಗಿರುತ್ತೆ. ನಾವು ಬೆಳಿಬೇಕು, ಮತ್ತವ್ರನ್ನ ಬೆಳೆಸಬೇಕು ಅಂತ ಆಸೆ ಇದೆ. ಇದು ಒಳ್ಳೆ ಮಾತು. ಸೊ ನಿಮ್ಗೂ ಒಳ್ಳೇದಾಗ್ಲಿ. ನಿಮ್ಮ ಹತ್ರ ಕಲ್ತಿರುವಂತ, ಮುಂದೆ ಕಲಿಯುವಂತ ಎಲ್ಲಾ ಲೇಡೀಸ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ. ಶೋರ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.